ಲಕ್ಕುಂಡಿಯಲ್ಲಿ ಮೂರನೇ ದಿನವೂ ಉತ್ಖನನ ಮುಂದುವರೆದಿದೆ. ಶಿವಲಿಂಗದ ಆಕೃತಿಯನ್ನ ಪುರಾತತ್ವ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಶಿವಲಿಂಗ ಕಂಚಿನದ್ದ, ಬೆಳ್ಳಿಯದ್ದ ಅಥವಾ ತಾಮ್ರದ್ದ ಅನ್ನೋ ಕುತೂಹಲ ಇದೆ. ಶಿವಲಿಂಗದ ಆಕೃತಿಯೊಂದು ಪತ್ತೆ ಆಗಿದೆ ಉತ್ಖನನದ ಸಂದರ್ಭದಲ್ಲಿ. ಆದರೆ ಈ ಶಿವಲಿಂಗ ಕಂಚಿನದ್ದ, ಬೆಳ್ಳಿಯದ್ದ, ತಾಮ್ರದ್ದ ಅನ್ನೋದು ಪರಿಶೀಲನೆಯ ನಂತರ ಗೊತ್ತಾಗಲಿದೆ. ಉತ್ಖನನ ಜಾಗದಲ್ಲಿ ಸಿಕ್ಕಂತ ಶಿವಲಿಂಗ ಪೀಠದ ಫೋಟೋಗ್ರಫಿ ಪುರಾತತ್ವ ಇಲಾಖೆ ಅಧಿಕಾರಿಗಳು ಫೋಟೋ ದಾಖಲೀಕರಣ ಮಾಡಿಕೊಂಡಿದ್ದಾರೆ. ಲಕ್ಕುಂಡಿಯಲ್ಲಿ ನಿನ್ನೆ ಉತ್ಖನನದ ವೇಳೆ ಪತ್ತೆಯಾಗಿದ್ದು ಶಿವಲಿಂಗ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ, ಮೂರನೇ ದಿನದ ಉತ್ಖನನ ನಡೀತಾ ಇದೆ. ಶಿವಲಿಂಗ ಒಂದು ಪತ್ತೆ ಆಗಿದೆ ಈ ಉತ್ಖನನದಲ್ಲಿ. ಲಕ್ಕುಂಡಿಯ ಕೋಟೆ ವೀರಭದ್ರೇಶ್ವರ ದೇವಸ್ಥಾನದ ಅಂಗಳದಲ್ಲಿ ಸಿಕ್ಕಂತಹ ಶಿವಲಿಂಗದ ಪೀಠದ ಬಗ್ಗೆ ಸಾಕಷ್ಟು ಕುತೂಹಲ ಮೂಡಿರ್ತಕ್ಕಂಥದ್ದು. ಇವತ್ತು ಕೂಡ ಆ ಪೀಠದ ಬಗ್ಗೆ ಸಾಕಷ್ಟು ಸಂಶೋಧನೆಗಳು ನಡೀತಾ ಇದೆ. ಅದರ ಫೋಟೋಗ್ರಫಿಗಳನ್ನು ತಜ್ಞರ ತಂಡ ಮಾಡ್ತಾ ಇರ್ತಕ್ಕಂಥದ್ದು. ಅದರ ಪಕ್ಕದಲ್ಲೇ ಒಂದು ಕಟ್ಟಿಗೆಯನ್ನು ಇಟ್ಟು ಅದರ ಆಳ ಅಗಲ ಯಾವ ಶತಮಾನದಲ್ಲಿ ಅಥವಾ ಯಾವ ಕಾಲದಲ್ಲಿ ಈ ಪೀಠವನ್ನು ಇಲ್ಲಿ ಇರಿಸಲಾಗಿತ್ತು, ಹೀಗೆ ಅನೇಕ ವಿಷಯಗಳನ್ನು ಕಲೆ ಹಾಕೋದಕ್ಕೆ ಈಗಾಗಲೇ ತಂಡ ಮುಂದಾಗಿರ್ತಕ್ಕಂಥದ್ದು. ಹಂತ ಹಂತವಾಗಿ ಅಂದರೆ ಉತ್ಖನನ ಕೆಲಸಗಳನ್ನು ಕೂಡ ತಾವು ಗಮನಿಸ್ಬೋದು. ಕೇವಲ 4 ಇಂಚಿನಷ್ಟು ಮಾತ್ರ, ದಿನವೊಂದಕ್ಕೆ 4 ಇಂಚಿನಷ್ಟು ಮಾತ್ರ ಈ ಉತ್ಖನನ ನಡೀತಾ ಇದೆ. ಹೀಗಾಗಿ ಸೂಕ್ಷ್ಮವಾದಂತಹ ಕೆಲಸ ನಡೀತಾ ಇರೋದರಿಂದ ಆ ವಿಷಯಗಳನ್ನು ಕೂಡ ಅಂದರೆ ಈ ಕೆಲಸಗಳನ್ನು ಉತ್ಖನನ ಮಾಡುವ ಕೆಲಸಗಳ ಜೊತೆಗೆ ನಿನ್ನೆ ಸಿಕ್ಕಂತಹ ಏನು ಪುರಾತತ್ವ ಅವಶೇಷಗಳೇನಿದೆ ಆ ಅವಶೇಷವನ್ನು ಪರೀಕ್ಷೆ ಮಾಡಲಿಕ್ಕೆ, ಅಂದರೆ ಅದರ ಫೋಟೋಗ್ರಫಿ ಮಾಡಲಿಕ್ಕೆ, ಯಾವ ಹಂತದಲ್ಲಿ ಸಿಕ್ತು, ಯಾವ ರೀತಿ ಸಿಕ್ತು, ಯಾವ ಆಕಾರದಲ್ಲಿ ಅದು ಇದೆ ಅನ್ನೋದನ್ನು ಫೋಟೋಗ್ರಫಿ ಮಾಡುವುದರ ಮೂಲಕ ದಾಖಲೀಕರಣಗಳನ್ನು ಕೂಡ ಮಾಡಲಾಗ್ತಾ ಇದೆ. ಇದು ಒಂದು ಅದನ್ನು ಈ ದಾಖಲೀಕರಣ ಆದ ನಂತರದಲ್ಲಿ ಯಾವ ಕಾಲದ್ದು ಅನ್ನೋದ್ರ ಬಗ್ಗೆ ಎಕ್ಸಾಮಿನ್ ಕೂಡ ಮಾಡಲಾಗುತ್ತೆ. ಈಗ ಸದ್ಯಕ್ಕೆ ಇದರ ಫೋಟೋಗ್ರಫಿಯನ್ನು ಮಾಡಲಾಗ್ತಾ ಇದೆ. ಮುಂದಿನ ಹಂತದಲ್ಲಿ ಪ್ರಾಚೀನ ಅವಶೇಷದ ಕಾಲ, ಅಂದರೆ ಯಾವ ಸಂದರ್ಭದಲ್ಲಿ ಇದು ಸಿಕ್ಕಿರಬಹುದು ಅನ್ನೋದ್ರ ಬಗ್ಗೆ ಸ್ಟಡಿಯನ್ನು ಮಾಡುವಂಥ ಸಂದರ್ಭದಲ್ಲೂ ಕೂಡ ಈ ಎಲ್ಲ ಫೋಟೋಗ್ರಫಿಗಳು ಹೆಲ್ಪ್ ಆಗುತ್ತೆ. ಸದ್ಯಕ್ಕೆ ಅಧಿಕಾರಿಗಳ ತಂಡ ಇಲ್ಲಿ ಬಂದಿರತಕ್ಕಂಥದ್ದು ಫೋಟೋಗ್ರಫಿಯನ್ನು ಮಾಡಿದ್ದಾರೆ. ಇದು ಮುಂದಿನ ನಂತರ ಅಧ್ಯಯನಕ್ಕೆ ಈ ಎಲ್ಲ ಫೋಟೋಗ್ರಫಿಗಳು ಕೂಡ ಹೆಲ್ಪ್ ಆಗಲಿವೆ. ಗದಗದಿಂದ ಕ್ಯಾಮ್ರಾ ಪರ್ಸನ್ ಲಿಂಗರಾಜ್ ಜೊತೆ ಗಿರೀಶ್ ಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.